ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಮೊದ್ಲು ಯಾವ್ದು ಓದ್ಲಿ? ಮೊದ್ಲು ಬ್ಯಾಡ್ ನ್ಯೂಸ್ ಓದು. ನಿಮ್ಮ ಅತ್ತೆಗೆ ಹಾವು ಕಚ್ಚಿದೆಯಂತೆ. ಗುಡ್ ನ್ಯೂಸ್ ಏನು? ಹಾವೇ ಸತ್ತೋಗಿದೆಯಂತೆ. ಅಣ್ಣೋರಿ ತಲೆ ಮೇಲೆ ಕಲ್ಲು ಯಾಕೆ ಇಟ್ಕೊಂಡಿದ್ದೀರಾ? ಅಯ್ಯ ಕೊಡಾಕತ್ತೆ ಕಣ್ಬಿಟ್ ನೋಡು, ಕಲ್ಲಲ್ಲ ಅದು ನಾಗ್ಮಣಿ. ನಾನ್ ಕೇಳ್ದಂಗಿಲ್ಲ, ನಾಗ್ಮಣಿ ಎಲ್ಲ ಅವುಗಳ ತರ್ತಾನೆ ಇರೋದು. ನೀವ್ ನೋಡ್ರಿ ನಾಯಿ. ಹಂಗೆಲ್ಲ ಆಯ್ತಾ? ಹಂಗಂದ್ರೆ ಇದು ನಾಯಿ ಮಣಿ. ನಾವ್ ಕೆಲ್ಸ ಮಾಡೋದು ದುಡ್ಡು ಮಾಡೋದಕ್ಕೆ, ನಾವ್ ದುಡ್ಡು ಮಾಡೋದು ಶ್ರೀಮಂತರಾಗೋದಕ್ಕೆ. ಈ ಮಿಂಡ್ರು ಜೀವನದಲ್ಲಿ ನನಗೊಂದು ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ನಾವು ಶ್ರೀಮಂತರಾಗ್ಬೇಕು ಅನ್ನಂಗಿದ್ರೆ ದೇವ್ರು ನಮ್ನ ಶ್ರೀಮಂತರ ಮನೇಲಿ ಹುಟ್ಟಿಸ್ತಿರುತ್ತಾನೆ. ಅಂದಾದ್ರೆ ದೇವ್ರು ನಾವು ಬಡವರಾಗಿರ್ಬೇಕು ಅಂತ ಯೋಚನೆ ಮಾಡೋದು. ಹಂಗಾದ್ರೆ ನಾವು ಬೋಳೆ ಮಕ್ಕಳು ಇಷ್ಟೇನ ಸುಮ್ಮನೆ ಕೆಲಸ ಮಾಡ್ತಿದ್ವಿ. ಈ ಮಿಂಡ್ರು ತೋರಿಗೆ ತಲೆನೇ ಇಲ್ಲ. ಎಲ್ಲರೂ ದೇವ್ರ ವಿರುದ್ಧವಾಗಿ ಹೋಗ್ತವ್ರೆ. ಕ್ಷಮಿಸ್ಬಿಡ್ ದೇವ್ರ ಕ್ಷಮಿಸ್ಬಿಡ, ನಿನ್ ವಿರುದ್ಧವಾಗಿ ಹೋಗಿದ್ಕೆ ನನಗೆ ಇವಾಗ ಗೊತ್ತಾಯ್ತು ನೀನ್ ನನ್ನ ಬಡವನಾಗೆ ನೋಡ್ಬೇಕು ಅನ್ಕೊಂಡಿದ್ಯಾ. ನಾನು ಆ ಮಾತನ್ನ ಯಾವತ್ತೂ ಮೀರಲ್ಲ. ಇನ್ಮೇಲಿಂದ ನನ್ ಕೆಲ್ಸಕ್ಕೂ ಹೋಗಲ್ಲ. ಇಷ್ಟ ಇಲ್ಲ ಅನ್ನಕ್ ಸಾಧ್ಯನೇ ಇಲ್ಲ. ನನ್ ಮಗಳನ್ನ ಹೇಳ್ಕೊಂಡು ಹೋಗಿದ್ದನ್ನ ನೋಡಿದ್ದಕ್ ಸಾಕ್ಷಿ ಇಲ್ಲೇ ಇದ್ದಾನೆ. ಇವನ ಅಯ್ಯೋ, 1000 ರೂಪಾಯಿ ಕೊಟ್ರೆ ಯಾರ ಕಡೆ ಅಂದ್ರೆ ಅವ್ರ ಕಡೆ ಸಾಕ್ಷಿ ಹೇಳ್ತಾನೆ. ಏನ 1000 ರೂಪಾಯಿಗೆ ನಾನ್ ಸಾಕ್ಷಿ ಹೇಳ್ತೀನ? ನಾನೇನ್ ಏನ್ ಅನ್ಕೊಂಡಿದೀರಾ? ಅಟ್ಲೀಸ್ಟ್ ನನ್ ರೇಂಜ್ಗೆ 10,000 ರೂಪಾಯಿ ಬೇಡ? ನೀನ ಅಯ್ಯೋ ಗುಂಡಿ ಒಳಗಡೆ 5 ರೂಪಾಯಿ ಹಾಕಿದ್ದು? ಹೌದು, ನಾನೇ ಹಾಕಿದ್ದು. ಹೌದಾ, ತಗೋ. ಏನಿದು ನೋಡು, ನೀನ್ 5 ರೂಪಾಯಿ ಆಗಿದೆ. ನಾನು ಅದಕ್ಕಿಂತ 9 ವರ್ಷ ಕೊಡ್ತಾ ಇದ್ದೀನಿ. ಅಂದ್ರೆ 45 ರೂಪಾಯಿ ಕೊಡ್ತಾ ಇದ್ದೀನಿ ನಾನು ನಿನಗೆ. 45 ರೂಪಾಯಿ ಬೇಡ, ನಂಗೆ ಲಾಂಬರ್ಗಿನಿ ಬೇಕು. ನೋಡು, ಲಾಭ ಇಲ್ಲದೆ ಯಾರಿಗೂ ಏನು ಕೊಡಲ್ಲ. ಇವಾಗ ಹೋಗಿ ನೀನ್ 2 ಕಿಂಡರ್ ಜಾಯ್ ತಾಂಬ, ನಾನು ನಿನ್ ಲಾಂಬರ್ಗೆ ಕೊಡ್ತೀನಿ. 45 ರೂಪಾಯಿ 2 ಕಿಂಡರ್ ಜಾಯ್ ಬರ್ತದೆ. ನಾನು ನಿನ್ನ ಹತ್ರ 2 ಕಿಂಡರ್ ಜಾಯ್ ಕೇಳಿದೆ ಅಷ್ಟೇ, ಅದನ್ನು ಕೊಡ್ಸಲಾಗ್ತಿಲ್ಲ. ಬೆನ್ನಿಂದನೇ ಬಿದ್ದಿ ಕೇಳ್ತಾ ಇರಲ್ಲ, ನಾಶಿ ಆಗಲ್ಲ ನಿಮಗೆ. 5 ರೂಪಾಯಿ ಕೊಟ್ಟು ಲಾಂಬರ್ಗಿನಿ ಕೊಡ ಅಂತ ಹೇಳಿದ್ದೆ. ಅವ್ನ ಲೌಡೆ ನಿನ್ನ ಹತ್ರ ಶುರು ಮಾಡಿ ಹೊಡಿತಾರೆ. ಸಮಾಧಾನವಾಗಿ ಹೇಳಿದ್ರು ಆಗ್ತಾ ಇತ್ತು ತಾನೆ ನಿನಗೆ. ನಾನೆಲ್ಲ ಹೊಡ್ದೆ ನೀನು? ನನ್ ಮುಟ್ಲೇ ಇಲ್ಲ ನಿನ್ನ. ಇದ್ರ ವಿರುದ್ಧ ನಾನು ಕೋರ್ಟಲ್ ಕೇಸ್ ಹಾಕ್ತೀನಿ ನಿಮ್ಗೆ. ಆಯ್ತಾ? ನಾನು ನಿನ್ ಜೊತೆ ಇದ್ದೀನಿ, ಕೋರ್ಟಲ್ ಕೇಸ್ ಹಾಕೋ. ನಾನು ನಿನ್ನ ಎಂಬ್ಲೋಕ್ ತಲಾಗ್ತೀನಿ. ಹಲೋ ಮಾಮ್. ಲೋ, ಅರ್ಜೆಂಟ್ ಕೆಲ್ಸ ಇತ್ತು ಕಣ. ಸರಿ, ಮುಗಿಸ್ಕೊಂಡ್ ಫೋನ್ ಹಾಕು. ಗೋಳಿ ಮಗ. ಏನೋ ಲೋ ಮಚ, ನಾನು ಈ ವರ್ಷನೂ IAS ಆಗೋದೆ ಕಣೋ. IAS ಆಗೋದಾ? ವರ್ಷ ಇಡೀ ನನ್ ಜೊತೆ ಸಾಯ್ತಿದ್ದೆ, ಯಾಕೆ ಪಲಾಗ್ಬಿಟ್ಟೆ? ಲೋ, IAS ಅಂದ್ರೆ ಸಿಂಗಲ್ ಅಂತ ಮಚ. ಕಾಲೇಜಲ್ಲಿ ಯಾವ್ದೋ ಆಗಿತ್ತು ಅಂತಲ್ಲ ಮಚ್ಚ, ಅವಳು ನನ್ ಹೃದಯ ಕದ್ಬಿಟ್ಲು ಮಚ್ಚ. ನೀನ್ ಅವ್ಳ ಕಿಡ್ನಿ ಕಟ್ಬಿಡು, ಇಬ್ರು ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಬೋಣ. ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಸರಿ, ಟೈರ್ ಹಾಕೋಣ. PhD ಗೆ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡೋಯ್ತ್ಯಾ? ಸರ್, ನನ್ ಕೈಲಿ ತಳ್ಳ ಗಿಳ್ಳಕ್ಕೆಲ್ಲ ಆಗಲ್ಲ ಸರ್. ಬೇಕಾದ್ರೆ ಇನ್ನೊಂದ್ ಟೈರ್ ಎಕ್ಸ್ಟ್ರಾ ಹಾಕೊಂಬಿಡಿ ನೀವು. ಸೊ ಅದೆಲ್ಲ ಬಿಡೋಗ್ಲಿ. ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲ್ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಸರ್, ಟಾಪ್ ಫ್ಲೋರ್ ಅಲ್ಲಿ ಇನ್ನೊಂದ್ 2 ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ಬೇಕು. ಆಚೆ ನೋಡಿ ಸರ್, ಆನೆಸ್ಟಾಗಿ ಆನ್ಸರ್ ಕೊಟ್ರೆ ಹಿಂಗ್ ಹೋಗಿ ಅಂತೀರಾ. ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನ್ ಸರ್, ನಾನು ಎಗ್ಲು ಮೇಲೆ ಇಟ್ಕೊಂಡ್ಬಿಡ್ಲಾ? ಹಂಗಲ್ಲ ಕಣೋ, ನೀನ್ ಕೆಲಸ ಮಾಡ್ರೆ ಕಂಪ್ನಿ ಮೇಲೆ ಹೋಗುತ್ತೆ ಕಣೋ. ಸರ್, ನಾನ್ ಕೆಲಸ ಮಾಡಿದ್ರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್. ಅವ್ರ ಕಟ್ಟೋದು ಬಿಲ್ಡಿಂಗ್ ನ. ಅಷ್ಟು ತೊಲಗು ಇಲ್ಲಿಂದ ಆಚೆಗೆ. ಹೋಯ್ತೀನಿ ಇನ್ನೇನು ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ?